ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ಜೀವನದಲ್ಲಿ ಕೆಲವೊಮ್ಮೆ ಜೀವನದ ಗತಿಯನ್ನೇ ಬದಲಾಯಿಸುವ ಘಟನೆಗಳು ಜರುಗ್ತಾನೆ ಇರ್ತವೆ. ನಡೆದಾಗ ಅದೊಂದು ಸಣ್ಣ ಘಟನೆ ಅಂತ ಹೇಳಿ ಕಾಣಿಸುತ್ತೆ, ಆದರೆ ಅದು ನಂತರ ಹಲವಾರು ಸಂದೇಶಗಳನ್ನು ನಮಗೆ ನೀಡ್ತವೆ. ಒಬ್ಬ ಹುಡುಗನಿದ್ದ, 9ನೇ ತರಗತಿಯಲ್ಲಿ ಓದ್ತಿದ್ದ. ಅದೊಂದು ಹೆಸರಾಂತ ಶಾಲೆಯಾಗಿತ್ತು. ಅಲ್ಲಿ ಪ್ರತಿ ವರ್ಷ ಪ್ರತಿಶತ 100ರ ಫಲಿತಾಂಶವೇ ಬರ್ತಾಯಿತ್ತು. ಅತ್ಯಂತ ಬುದ್ಧಿವಂತರು ಮಾತ್ರ ಓದ್ತಿದ್ದಂಥ ಶಾಲೆ ಅದು. ಈ ಹುಡುಗನ ತಂದೆ ಸರ್ಕಾರಿ ನೌಕರಿಯಲ್ಲಿ ಇದ್ದವರು. ವರ್ಗವಾಗಿ ಆ ಊರಿಗೆ ಹೋದದ್ದರಿಂದ ಹುಡುಗನಿಗೆ ಶಾಲೆಯಲ್ಲಿ ಸೀಟು ಕೊಟ್ಟಿದ್ದು. ಅವನು ಅಭ್ಯಾಸದಲ್ಲಿ ಅಷ್ಟು ಹಿಂದುಳಿದವನಲ್ಲದಿದ್ದರೂ ಹಿಂದಿ ವಿಷಯದಲ್ಲಿ ಮಾತ್ರ ಅವನಿಗೆ ತುಂಬ ಕಷ್ಟ ಆಗ್ತಾಯಿತ್ತು. ಅವನು ಅದನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿ 1 ವರ್ಷ ಆಗಿತ್ತು. ಪ್ರತಿ ವಿಷಯದ ಶಿಕ್ಷಕರು ಈತನನ್ನು ಬೇರೆಯಾಗಿಯೇ ಕರೆದು ಹೆಚ್ಚು ಪ್ರಯತ್ನ ಮಾಡಿ ಉನ್ನತ ಶ್ರೇಣಿಯನ್ನು ಪಡೆಯಲಿಕ್ಕೆ ಹುರಿದುಂಬಿಸ್ತಾ ಇದ್ದರು. ವರ್ಷದ ಪಬ್ಲಿಕ್ ಪರೀಕ್ಷೆಯಲ್ಲಿ ಇವನಿಗೆ ಕಡಿಮೆ ಮಾರ್ಕು ಬಂದರೆ ಅದು ಶಾಲೆಗೆ ಅಪಮಾನ ಅಂತ ಹೇಳಿ ಒತ್ತಿ ಹೇಳ್ತಾ ಇದ್ರು. ಆದರೆ ಹಿಂದಿ ಶಿಕ್ಷಕಿ ಮಾತ್ರ ಬೇರೆ ಮಾರ್ಗ ಬಳಸಿದ್ರು. ಮಧ್ಯವಾರ್ಷಿಕ ಪರೀಕ್ಷೆ ಮುಗಿದು ತಪಾಸಣೆಯಾದ ಉತ್ತರ ಪತ್ರಿಕೆಗಳನ್ನು ಮರಳಿ ಕೊಡ್ತಾಯಿದ್ರು. ಒಂದಾದ ನಂತರ ಉತ್ತರ ಪತ್ರಿಕೆಯನ್ನು ಮರಳಿಸಿ ಅವರಿಗೆ ಬಂದ ಮಾರ್ಕ್ಗಳನ್ನು ಘೋಷಿಸ್ತಾ ಇದ್ರು. ಹುಡುಗ ತನ್ನ ಪತ್ರಿಕೆಗೋಸ್ಕರ ಕಾಯ್ದು ಅದು ಬೇಗನೆ ಬರಲಿಲ್ಲ. ಎಲ್ಲರ ಪತ್ರಿಕೆಗಳನ್ನು ಕೊಟ್ಟುಬಿಟ್ಟು ಮತ್ತೆ ಪಾಠವನ್ನು ಪ್ರಾರಂಭಿಸಿದಾಗ ಆ ಹುಡುಗನಿದ್ದ. ಮೇಡಮ್, ನನ್ನ ಉತ್ತರ ಪತ್ರಿಕೆಯನ್ನು ತಾವು ನೀಡಲಿಲ್ಲ ಅಂದ. ಆಕೆ ಮುಖವನ್ನು ನೋಡಿ ವಕ್ರ ಮಾಡಿ ಹುಬ್ಬೇರಿಸಿ, ಹೌದಲ್ವೇ, ನಾನು ಹಿಂದಿ ಪಂಡಿತರ ಪತ್ರಿಕೆಯನ್ನೇ ಮರೆತು ಬಿಟ್ಟಿದ್ದೆ ಅಂತ ತಮ್ಮ ಚೀಲದಿಂದ ಇವನ ಪತ್ರಿಕೆಯನ್ನು ಹೊರತೆಗೆದರು. ಇದೋ ನೋಡಿ, ಹಿಂದಿ ಸಾಹಿತ್ಯದ ಮಹಾನ್ ಪ್ರತಿಭೆ, ನೀವೆಲ್ಲ ನೋಡಿ ಆನಂದ ಪಡಿ. ಈ ಪತ್ರಿಕೆಯಲ್ಲಿ ಬರೆದಿರೋದು ಹಿಂದಿಯೋ ಕನ್ನಡವೋ ತಮಿಳೋ ಮಲಯಾಳಂನೋ ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ. ನಿಮಗೆ ಅರ್ಥವಾದರೆ ಹೇಳಿ, ಆಗ ನಾನು ಮೌಲ್ಯಮಾಪನ ಮಾಡ್ತೇನೆ. ಹೀಗೆ ಹೇಳಿ ಅವನ ಪತ್ರಿಕೆಯಲ್ಲಿದ್ದ ಒಂದೊಂದು ತಪ್ಪನ್ನು ಎತ್ತಿ ಎತ್ತಿ ತೋರಿಸತೊಡಗಿದ್ರು. ತರಗತಿಯ ಬಾಲಕಿಯರು ಬಿದ್ದು ಬಿದ್ದು ನಗ್ತಾಯಿದ್ರು. ಆಗ ಬಂತು ಹಿಂದಿನಿಂದ ಒಂದು ಧ್ವನಿ, ಮೇಡಮ್, ಯಾಕೆ ಹೀಗೆ ಮಾಡ್ತಿದ್ದೀರಿ? ಕ್ಲಾಸೇ ಹಿಂದಿರುಗಿ ನೋಡಿದಾಗ ಕಂಡದ್ದು ನಟರಾಜ. ಆತನ ಮುಖ ಕೆಂಪಾಗಿತ್ತು, ತುಟಿಗಳು ನಡುಗ್ತಾ ಇದ್ದು. ನಟರಾಜ ತರಗತಿಯ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿ. ಅವನ ನಡವಳಿಕೆ, ಶಿಸ್ತು, ವಿಷಯ ಜ್ಞಾನಗಳು ಅವನನ್ನು ಆದರ್ಶ ವಿದ್ಯಾರ್ಥಿಯನ್ನಾಗಿ ಮಾಡಿದ್ವು. ಯಾಕಪ್ಪ ನಟರಾಜ, ಏನಾಯಿತು ಅಂತ ಕೇಳಿದ್ರು ಶಿಕ್ಷಕಿ. ಆತ ಮತ್ತೆ ಅದೇ ಮಾತು ಹೇಳಿದ. ಯಾಕೆ ಮೇಡಮ್, ಅನಂತನಿಗೆ ಹೀಗೆ ಅಪಮಾನ ಮಾಡ್ತಿದ್ದೀರಿ? ಆತನಿಗೆ ಹಿಂದಿ ಬರೆದಿರಬಹುದು, ಆದರೆ ಹೀಗೆ ತುಂಬಿದ ತರಗತಿಯಲ್ಲಿ ಅಪಮಾನ ಮಾಡೋದು ಸರಿಯೇ ಮೇಡಮ್? ಹಾಗೆ ನಿಂತಿದ್ದಾನಲ್ಲ ಅನಂತ, ಅವನಿಗೆ ಹೇಗೆ ಅನ್ನಿಸ್ತಿರ್ಬೋದು? ಆಗ ನಡೀತು ಒಂದು ಆಶ್ಚರ್ಯ. ಶಿಕ್ಷಕಿ ಒಂದು ಕ್ಷಣ ಅನಂತನ ಕಡೆಗೆ, ನಂತರ ನಟರಾಜನ ಕಡೆಗೆ ನೋಡಿದ್ರು. ಸರಸರನೆ ತಮ್ಮ ಮೇಜಿನ ಕಡೆಗೆ ನಡೆದು ಚೀಲದಲ್ಲಿದ್ದ ಕರವಸ್ತ್ರವನ್ನು ಹೊರತೆಗೆದು ಅದಕ್ಕೆ ಮುಖವನ್ನೊಡ್ಡಿ ಇಡೀ ತರಗತಿ ಬೆರಗಾಗಿ ನೋಡುತ್ತಿದ್ದಂತೆ ಬಿಕ್ಕಿ ಬಿಕ್ಕಿ ಅತ್ತುಬಿಟ್ರು. ತರಗತಿಯಲ್ಲಿ ಅತ್ತ ಶಿಕ್ಷಕರನ್ನು ಮಕ್ಕಳು ನೋಡಿದ್ದು ಮೊದಲನೆಯ ಬಾರಿ. ಆಗ ನಟರಾಜ ಮುಂದೆ ಬಂದ. ಶಿಕ್ಷಕಿಯ ಕಾಲು ಮುಟ್ಟಿ ನಮಸ್ಕರಿಸಿ, ದಯವಿಟ್ಟು ಕ್ಷಮಿಸಿ ಮೇಡಮ್, ನಿಮ್ಮ ಮನಸ್ಸು ನೋಯಿಸಿದೆ ಅಂದ. ಆಗ ಆಕೆ, ಇಲ್ಲ ಮಗು, ನೀನು ನನ್ನ ಮನಸ್ಸನ್ನು ನೋಯಿಸಲಿಲ್ಲ, ತೆರೆಸಿದೆ. ವಿದ್ಯಾರ್ಥಿಗಳನ್ನು ಹೇಗೆ ತಿದ್ದಬಾರದೆಂದು ತಿಳಿಸಿದೆ ಅಂತ ಹೇಳಿ ಕಣ್ಣೀರನ್ನು ಒರೆಸ್ಕೊಂಡ್ರು. ನಂತರ ನಟರಾಜ ತಾನೇ ಅನಂತನ ಜೊತೆಗೆ ಕುಳಿತುಕೊಂಡು ತರಗತಿಗಳು ಮುಗಿದ ಮೇಲೆ ಹಿಂದಿ ಕಲಿಸ್ದ. ವರ್ಷದ ಪಬ್ಲಿಕ್ ಪರೀಕ್ಷೆಯಲ್ಲಿ ಅನಂತ ಕೂಡ ಉನ್ನತ ಶ್ರೇಣಿ ಪಡೆದ. ಆದರೆ ಈ ಘಟನೆ ಅನಂತನ ಜೀವನವನ್ನೇ ಬದಲಾಯಿಸಿತು. ಅಸಹಾಯಕನಾದ ತನ್ನನ್ನು ಕೇಳಿದೇನೆ ತನಗೆ ಯಾವ ಕಾರಣವಿಲ್ಲದಿದ್ದರೂ ಹೇಗೆ ನಟರಾಜ ಸಹಾಯಕ್ಕೆ ಒದಗಿದನು, ಹಾಗೆ ಆತ ಕೂಡ ತನ್ನ ಸಂಪರ್ಕಕ್ಕೆ ಬಂದ ಯಾವುದೇ ವ್ಯಕ್ತಿಗೆ ಸಹಾಯ ಹಸ್ತ ನೀಡಲಿಕ್ಕೆ ಮುಂದಾದ. ತನಗೆ ಅದರಿಂದ ಲಾಭವಿಲ್ಲದಿದ್ದರೂ ಮಾತಿಲ್ಲದ ವ್ಯಕ್ತಿಗೆ ಧ್ವನಿಯಾದ, ಹತಾಶನಾದ ವ್ಯಕ್ತಿಗೆ ಉರುಗೋಲಾದ, ಸಮಾಜದಲ್ಲಿ ಬಹುದೊಡ್ಡ ಹೆಸರನ್ನು ಗಳಿಸಿದ. ಇದೆಲ್ಲ ಅದು ಒಂದು ಪುಟ್ಟ ಘಟನೆಯಿಂದ. ಆತ್ಮೀಯರೇ, ಈ ಕಥೆಯನ್ನು ಹೇಳಲಿಕ್ಕೆ ಕಾರಣ ಕೂಡ ಇಷ್ಟೇ.
ಎಷ್ಟೋ ಬಾರಿ ಎಷ್ಟೋ ವಿಷಯಗಳು ನಮ್ಮ ಮುಂದೆನೇ ನಡೀತಾ ಇರುತ್ತವೆ. ನಾವು ಅದಕ್ಕೆ ಸಂಬಂಧಪಟ್ಟಿಲ್ಲ ಅಂತೇಳಿ ಅಂದ್ಕೋತೀವಿ. ವಾಸ್ತವಿಕವಾಗಿ ಆ ವಿಷಯಗಳು ನಮಗೆ ಸಂಬಂಧ ಪಡದೇ ಇದ್ದರೂ ಕೂಡ ಅಂಥ ಕೆಲವು ಸಂದರ್ಭದಲ್ಲಿ ನಾವು ಕೂಡ ಪಾತ್ರಧಾರಿಗಳಾದಾಗ ಎಷ್ಟು ಅಸಹಾಯಕ ಜನರಿಗೆ ನೆರವಾಗುತ್ತೆ. ನಮ್ಮ ದೃಷ್ಟಿ ಸ್ವಚ್ಛವಾಗಿಕೊಂಡು ನೋಡಿದ್ರೆ ಇಂತಹ ಎಷ್ಟೋ ವಿಚಾರಗಳು ನಮಗೆ ಗೋಚರವಾಗುತ್ತೆ ಅಂತ ಹೇಳ್ತಾ ನನ್ನ ಸುಂದರವಾದ ಕಥೆಯನ್ನು ಮುಗಿಸ್ತೀನಿ. ಬಹುಶಃ ಈ ಕಥೆ ನಿಮಗೆ ಮೆಚ್ಚುಗೆಯಾಗಿದೆ, ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.